ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಅರಸಯ್ಯನ ಪ್ರೇಮ ಪ್ರಸಂಗದ ಮೂಲಕ ಸಿನಿಮಾದ ಮೂಲಕ ಚಿಕ್ಕಮಗಳೂರಿನ ಬೆಡಗಿ ರಶ್ಮಿತಾ ಅವರು ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಈಗಾಗಲೇ ಅವರು ಸಾಕಷ್ಟು ಶಾರ್ಟ್ ಮೂವಿಗಳನ್ನು ಮಾಡಿದ್ದಾರೆ. ಹಾಗೆ ಭರತನಾಟ್ಯ ಕಲಾವಿದೆ ಕೂಡ. ಅದು ಸದ್ಯಕ್ಕೆ ಅವರೇ ನನ್ನ ಜೊತೆಗಿದ್ದಾರೆ. ಸೊ ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಆರಾಮಿದ್ದೀನಿ ಪಲ್ಲವಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಫಸ್ಟ್ ಮೂವಿ ಹೇಗೆ ಅನ್ನಿಸ್ತಾ ಇದೆ? ಬಹಳ ಸಂತೋಷ ಇದೆ. ಮೊದಲನೇ ಸಿನಿಮಾನೇ ಕನ್ನಡ ಡೆಬ್ಯೂ ಆಗ್ತಿರೋದು ಇನ್ನೂ ತುಂಬಾ ಖುಷಿ. ಹಾಗೆ ಇಡೀ ಟೀಮು, ಕತೆ, ನನಗೆ ಸಿಕ್ಕಿರೋ ಪಾತ್ರ ಪ್ರತಿಯೊಂದೂ ತುಂಬ ಸುಂದರವಾಗಿ ಅವರು ಹೆಣೆದಿದ್ದಾರೆ ನಮ್ಮ ದೀಪು ಅವರು, ಡೈರೆಕ್ಟರ್ ಅವರು. ಸೊ ನನಗೆ ಭಾಳ ಸಂತೋಷ ಇದೆ. ಆಡಿಯನ್ಸ್ ಹೇಗೆ ನೋಡ್ತೀರಾ, ನೀವೆಲ್ಲ ಹೇಗೆ ನೋಡ್ತೀರಾ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಜರ್ನಿ ಶುರು ಆಗುತ್ತೆ. ಸೊ ನೀವೆಲ್ಲ ಬಂದು ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ನಂಗೆ ಭಾಳ ಖುಷಿ ಇದೆ. ಕಾಮಿಡಿ ಮೂವೀಸ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಿಮ್ಮದು ಕೂಡ ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ, ಈ ಥರ ಎಲ್ಲ ಹೇಳಿದರು ನಮಗೆ. ಸೊ ನಿಮ್ಮ ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದೀರಾ ನೀವು? ನನ್ನ ಕ್ಯಾರೆಕ್ಟರ್ ಹೆಸರು ಕುಮಾರಿ ಅಂತ. ಕುಮಾರಿ ಒಂದು ಹಳ್ಳಿ ಹುಡುಗಿ. ಹಳ್ಳಿನಲ್ಲಿ ಓದಿ ಬೆಳೆದು ಈಗ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸೊ ಕುಮಾರಿ ಅರಸಯ್ಯನ ಹೇಗೆ ಮೀಟ್ ಮಾಡ್ತಾರೆ. ಸೊ ನಮ್ಮ ಟೈಟಲೇ ಹೇಳಿದಾಗ ಅರಸಯ್ಯನ ಪ್ರೇಮ ಪ್ರಸಂಗ ಅಲ್ವಾ. ಸೊ ಕುಮಾರಿ ಮತ್ತು ಅರಸಯ್ಯನ ನಡುವೆ ಪ್ರೇಮ ಪ್ರಸಂಗ ಇದೆಯಾ ಅಲ್ವಾ ಅನ್ನೋದು ಒಂದು ಸೀಕ್ರೆಟ್, ನಾನು ಇವಾಗೆಲ್ಲ ಬಿಟ್ಕೊಡಲ್ಲ. ಬಟ್ ಕುಮಾರಿ ಕ್ಯಾರೆಕ್ಟರ್ ಹಾಗೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮನೆ ಅದು. ಸೊ ಹಳ್ಳಿಯ ಸುತ್ತಮುತ್ತ ನಡೆಯೋ ಒಂದು ಘಟನೆಗಳನ್ನು ಸೇರಿ ಇದು ಒಂದು ಕಾಮಿಡಿ, ಹೇಗೆ ನಾವು ಸಿಚುವೇಶನಲ್ ಕಾಮಿಡಿ ಅಂತ ಹೇಗೆ ಮಾತಾಡ್ತೀವಿ, ಅದು ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸೋ ಪ್ರಯತ್ನ ನಾವು ಮಾಡಿದ್ವಿ. ನನ್ನ ಪ್ರಕಾರ ಸಿಚುವೇಷನಲ್ಲಿ ನಾವೇನು ಸಂತೋಷ ಪಡ್ತೀವಿ, ಖುಷಿ ಪಡ್ತೀವಿ, ನಗಾಡ್ತೀವಿ ಅಲ್ಲ, ಅದು ಮನಸ್ಸಿಗೆ ತುಂಬ ಮುಟ್ಟತ್ತೆ ಅಂತ ನನಗನ್ಸುತ್ತೆ. ಸೊ ಅದರ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಹಾಗೆ ನನಗೆ ಕಾಮಿಡಿ ಅನ್ನೋದು ನನ್ನ ಮೊದಲನೇ ಸಿನಿಮಾದಲ್ಲಿ ನನಗೆ ಆ್ಯಕ್ಚುಲಿ ಮೊದಲು ಡೌಟ್ ಇತ್ತು. ನಾನು ದೀಪು ಅವ್ರು ಅಪ್ರೋಚ್ ಮಾಡಿದಾಗ ಸ್ಟೋರಿನಲ್ಲಿ ನಾನು ಅವರಿಗೆ ಕೇಳಿದೆ, ಇಷ್ಟು ದೊಡ್ಡ ಕಲಾವಿದರಿದ್ದಾರೆ, ಎಲ್ಲ ಕಾಮಿಡಿ ಕಲಾವಿದರೆ ಮಾಡಿರೋರು, ಆಲ್ರೆಡಿ ಇಂಡಸ್ಟ್ರಿಯಲ್ಲಿರೋರು, ನಾನು ಹೇಗೆ ಇದಕ್ಕೆ ಲಿಂಕ್ ಆಗ್ತೀನಿ ಅಂತ ಕೇಳಿದ್ದೆ. ಅವರು ನಾವು ಮಾಡೋಣ ಒಂದು ಪ್ರಯತ್ನ ಅಂತ ಅವ್ರು ನನಗೆ ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ಅದರ ನಂತರ ಅವ್ರು ನನ್ನ ಕೂತು ನನಗೆ ಪ್ರಿಪೇರ್ ಮಾಡಿ ಒಬ್ಬರು ಡೈರೆಕ್ಟರ್ಗೆ ಏನು ಬೇಕು ಅನ್ನೋದನ್ನು ನನ್ನ ಕೈಲೇ ನಿಭಾಯಿಸುವಷ್ಟು ಶಕ್ತಿ ಅವ್ರ ಕಡೆಯಿಂದನೂ ಬಂದಿದೆ. ಸೊ ಅದಕ್ಕೆ ನನಗೆ ಕಾಮಿಡಿ ಮಾಡಲಿಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಡೈರೆಕ್ಟರ್ ಅವರೇ ನಿಂತಿದ್ದು. ನೀವು ಹೇಗೆ ಈ ಸಿನಿಮಾಕ್ಕೆ ಈ ಒಂದು ಪಾತ್ರಕ್ಕೆ ಆಯ್ಕೆಯಾದ್ರಿ? ಏನು ಅನ್ನಿಸ್ತು ಫಸ್ಟ್ ಈ ಒಂದು ಕತೆ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು? ಮೊದಲು ನನಗೆ ಮಹಾಂತೇಶ್ ಅವರ ಪರಿಚಯ ಇತ್ತು ಮೊದಲಿನ ಒಂದಷ್ಟು ಕೆಲಸದ ಕಡೆಯಿಂದ. ಸೊ ಹಾಗೆ ಒಂದು ದಿವಸ ಅವರೇ ಆ್ಯಕ್ಚುಲಿ ಮಹಾಂತೇಶ್ ಅವರೇ ಅಪ್ರೋಚ್ ಮಾಡಿದ್ದು, ಈ ರೀತಿ ಒಂದು ಸಿನಿಮಾ ಬರ್ತಾ ಇದೆ, ನನ್ನ ಗೆಳೆಯನೇ ಮಾಡ್ತಾ ಇದ್ದಾನೆ, ನೀವೊಂದು ಕೇಳ್ಬೋದಾ, ಒಂದು ಸ್ಟೋರಿ ನಿಮಗೆ ಸರಿ ಹೋಗುತ್ತಾ ಇಲ್ವಾ ಅಂತ. ಸೊ ಹಾಗೆ ನಾನು ಆಯಿತು, ನಾನು ಕೇಳ್ತೀನಿ ಅಂತ ಹೇಳಿದ್ದು. ದೀಪು ಅವರು ಒಂದಷ್ಟು ಸೀನ್ಗಳು, ಕತೆಗಳನ್ನ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಆ್ಯಕ್ಚುಲಿ ನಾನು ಲೀಡ್ ಮಾಡ್ತಾಯಿದ್ದೀನಿ ಅಂತ ನನಗೇನು ಐಡಿಯಾ ಇರಲಿಲ್ಲ. ಸೊ ಅವ್ರು ಹೇಳೋಕ್ಕೆ ಶುರು ಮಾಡಿ ನಂತರ ನನಗೆ ರಿಯಲೈಸ್ ಆಯಿತು ಇದು ಎಷ್ಟು ನಾನು ಅವ್ರು ಕತೆ ಹೇಳ್ತಾನೆ ನಗಾಡ್ತಾ ಇದ್ದೆ ಪ್ರತಿಯೊಂದು ಸೀನಲ್ಲೂ. ಸೊ ಅವಾಗ ಅವ್ರಿಗೆ ಕೇಳಿದೆ ನನ್ನ ಪಾತ್ರ ಏನಿದೆ ಇದರಲ್ಲಿ ಅಂತ. ಅವರು ನಂದು ಕುಮಾರಿ ಪಾತ್ರ ಹೀಗೀಗೆ ನಡೆಯುತ್ತೆ ಅಂತ ಹೇಳಿದರು. ಸೊ ಈ ರೀತಿ ನನ್ನ ಜರ್ನಿ ಶುರು ಆಗಿದ್ದು. ಅದ್ರ ನಂತರ ಅವ್ರು ಕೇಳಿದರು, ದಿಸ್ ಇಸ್ ದ ಲೀಡ್, ನೀವು ಮಾಡಲಿಕ್ಕೆ ಆಗತ್ತಾ ಅಂತ. ಐ ಸೆಡ್ ಇಲ್ಲ, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದರೆ ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ನನ್ನ ಜರ್ನಿ ಅವ್ರ ಕಡೆಯಿಂದ ಶುರು ಆಗಿದ್ದು. ಆ್ಯಕ್ಚುಲಿ ನೀವು ಭರತನಾಟ್ಯ ಕಲಾವಿದೆನೂ ಕೂಡ ಹೌದು. ಆದರೆ ಈ ಸಿನಿಮಾದಲ್ಲಿ ಏನಾದರೂ ನಾವು ಭರತನಾಟ್ಯನ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಹೇಗೆ? ಇಲ್ಲಿ ಇಲ್ಲ, ಸ್ಕ್ರಿಪ್ಟಲ್ಲಿ ಆ ಚಾನ್ಸ್ ಇಲ್ಲ. ಯಾಕೆಂದರೆ ನಾನು ಸ್ಕ್ರಿಪ್ಟ್ನಲ್ಲಿ ಈ ಕಥೆನಲ್ಲಿ ಪಾತ್ರ ಮಾಡ್ತಿರೋದು ಕುಮಾರಿ ಪಾತ್ರ, ಭರತನಾಟ್ಯ ಮಾಡೋದಿಲ್ಲ. ನೀವು ನನ್ನ ನೋಡ್ತಿದ್ದವರು ರಶ್ಮಿತಾ ಹಾಗೆ. ಸೊ ರಶ್ಮಿತಾ ಡೆಫಿನೆಟ್ಲಿ ಡಾನ್ಸರ್, ಬಟ್ ಕುಮಾರಿ ಅವರು ಅಲ್ಲ. ಸೊ ಈ ಸಿನಿಮಾದಲ್ಲಿಲ್ಲ, ಪ್ರಾಬ್ಲಿ ಮುಂದಿನ ಯಾವುದಾದ್ರೂ ಸಿನಿಮಾಗಳ ಆ ರೀತಿ ಅವಕಾಶಗಳು ಸಿಕ್ಕಿದ್ರೆ ಪಕ್ಕ ಮಾಡ್ತೀನಿ. ಓಕೆ, ಇಷ್ಟು ದಿನ ಶಾರ್ಟ್ ಮೂವಿಗಳನ್ನ ಮಾಡ್ಕೊಂಡು ಬಂದಿದ್ರಿ. ಇವಾಗ ಬೆಳ್ಳಿ ತೆರೆ ಮೇಲೆ ಬರ್ತಾ ಇದ್ದೀರಾ. ಒಂದು ಕಡೆ ಭಯ, ಇನ್ನೊಂದು ಕಡೆ ಖುಷಿ, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ, ಏನು ಅನ್ನಿಸ್ತಾ ಇದೆ? ರಿಲೀಸ್ಗೆ ಸಿನಿಮಾ ಬೇರೆ ರೆಡಿ ಆಗಿದೆ. ಅಷ್ಟು ನನಗೆ ಡಿಫ್ರೆನ್ಸ್ ಇನ್ನೂ ಅನಿಸಿಲ್ಲ. ಯಾಕೆಂದರೆ ಇನ್ನೂ 19 ಹತ್ತಿರದಲ್ಲಿ, ಇನ್ನೂ ಅಷ್ಟು ಹತ್ತಿರದಲ್ಲೂ ಇಲ್ಲ, ಇನ್ನೂ ಬರ್ತಾ ಇದೆ. ಸೊ ಆ ನರ್ವಸ್ನೆಸ್ ಇನ್ನೂ ಬಂದಿಲ್ಲ. ಬಟ್ ಭಾಳ ನಾನು ತುಂಬ ಕಾದಿದ್ದೀನಿ ಈ ಸಿನಿಮಾಗೋಸ್ಕರ. ಹಾಗೆ ನನ್ನ ಮನೆಯವರೆಲ್ಲ ಕಾದಿದ್ದಾರೆ ತುಂಬ. ನನ್ನ ಫ್ಯಾಮಿಲಿ ಪೂರ್ತಿ ನನ್ನ ಒಂದು ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬ ಕಾದಿದ್ದಾರೆ. ಸೊ ಭಾಳ ಖುಷಿ ಇದೆ. ನರ್ವಸ್ನೆಸ್ ಇನ್ನೂ ನನಗೆ ಬಂದಿಲ್ಲ.
ಟ್ರಾನ್ಸಿಷನ್ ನನಗೆ ಶಾರ್ಟ್ ಫಿಲ್ಮಿಂದ ನನ್ನ ಡ್ಯಾನ್ಸಿಂದ ಎಲ್ಲ ದೊಡ್ಡ ಪರದೆಗೆ ಟ್ರಾನ್ಸಿಷನ್ ಅಷ್ಟು ಕಷ್ಟದಲ್ಲಿ ಆಗಲಿಲ್ಲ. ಬಿಕಾಸ್ ನಾನು ಜೀವನ ಪರ್ಯಂತ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಲೈವ್ ಪರ್ಫಾರ್ಮೆನ್ಸಸ್ ಮಾಡಿದ್ದೀನಿ. ಅದು ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಪರ್ಫಾರ್ಮ್ ಮಾಡಲಿಕ್ಕೆ. ಸೊ ಆ ರೀತಿ ನರ್ವಸ್ನೆಸ್ ಏನಿಲ್ಲ. ಬಟ್ ಕಾಯ್ತಾ ಇದ್ದೀನಿ, ನನಗೂ ಬೇಕು ಇದು ಸಿನಿಮಾ ಎಲ್ಲ ರಿಲೀಸ್ ಆಗಿ ಜನತೆ ಎಲ್ಲ ಕೂತ್ಕೊಂಡು ನಮ್ಮ ಕರ್ನಾಟಕ ಜನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ ಅವ್ರು ಖುಷಿಪಟ್ಟು ನೀವೆಲ್ಲ ನಕ್ಕು ನಲಿದು ನಮ್ಮ ಥಿಯೇಟರ್ಗಳಿಂದ ಹೊರಗೆ ಹೋಗ್ಬೇಕನ್ನೋ ಆಸೆ ನಮಗೆ ತುಂಬ ವರ್ಷದಿಂದ. ಸೊ ಕಾದಿದ್ದೀವಿ. ಇವಾಗ ತುಂಬ ಕಾಯ್ತಾ ಇದ್ದೀನಿ, ಸಂತೋಷದಲ್ಲಿದ್ದೀನಿ ಸದ್ಯಕ್ಕೆ. ನರ್ವಸ್ನೆಸ್ ಅಂತೂ ಪಕ್ಕ ಇಲ್ಲ. ಓಕೆ, ರಶ್ಮಿತಾ ಅವರ ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಯಾರು? ಈಗ ನಾನು ಯಾರು ಒಬ್ಬರ ಬಗ್ಗೆ ಹೇಳಿದ್ರೂ ತಪ್ಪಾಗತ್ತೆ. ಬಟ್ ಒಬ್ಬರು ಹೇಳಬೇಕು ಅಂದರೆ ಅಪ್ಪಾಜಿಯವರು, ಡಾಕ್ಟರ್ ರಾಜ್ಕುಮಾರ್ ಅವರು. ನಾನು ಅವ್ರ ಸಿನಿಮಾ ನೋಡಿನೇ ನಮ್ಮ ಮನೇಲಿ ನನ್ನ ಬೆಳೆಸಿದ್ದು. ನನ್ನ ತಂದೆ ತಾಯಿಗೆ ಭಾಳ ಇಷ್ಟ ಅವರಂದರೆ. ಸಿನಿಮಾಗೆ ಬರಬೇಕು ಅಂತ ನಾನು ಅವರನ್ನು ನೋಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಆಸೆ ಶುರುವಾಗಿದ್ದು. ಸೊ ಅವರು ಬಿಟ್ಟರೆ ನಮ್ಮ ಸೌಂದರ್ಯ ಅವರು ಕನ್ನಡದಲ್ಲಿ. ಬೇರೆ ಬೇರೆ ಭಾಷೆಗಳಲ್ಲಿ ಎಲ್ಲ ತುಂಬ ಜನ ಇಷ್ಟ ಇರೋರಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಅವರು, ರಮ್ಯಾ ಅವರು, ಇವಾಗ ಯಶ್ ಅವರಿದ್ದಾರೆ, ರಿಷಬ್ ಅವರಿದ್ದಾರೆ. ಸೊ ಮೂಲ ಬೇಸ್ ಯಾರು ಅಂದರೆ ಅಪ್ಪಾಜಿಯವರೇ. ಅಲ್ಲಿಂದನೇ ಪ್ರಾರಂಭ ಆಗಿದ್ದು. ಮತ್ತು ಪುನೀತ್ ಸರ್ ಇದ್ದಾರೆ. ಸೊ ಎಲ್ಲರೂ, ಶಿವಣ್ಣ, ಎಲ್ಲರೂ ಅಷ್ಟೇ ಮಾಡಿದ್ದು. ಅವ್ರನ್ನೆಲ್ಲ ನೋಡಿ ನಾವು ಕಲಿತಾ ಇದ್ದೀವಲ್ಲ. ಸೊ ಒಬ್ಬರನ್ನೇ ಹೇಳಬೇಕು ಅಂದರೆ ನಮ್ಮೆಲ್ಲರಿಗೂ ತಳಹದಿ ಹಾಕ್ಕೊಟ್ಟಿದ್ದು ಅಪ್ಪಾಜಿಯವರು. ಸೊ ಅವರೇ ಅಂತಲೇ ಹೇಳ್ತೀನಿ. ಬಬ್ರು ವಾಹನ, ಕವಿರತ್ನ ಕಾಳಿದಾಸು ತುಂಬ. ಐ ಥಿಂಕ್ ನಾನು ಸ್ಕೂಲ್ನಲ್ಲಿದ್ದಾಗ ನಮ್ಮನೆ ಅವಾಗ CDs ಬರ್ತಾಯಿತ್ತು ಇನ್ನು. ನನಗೆ ಎಷ್ಟು ಇಷ್ಟ ಆಯಿತು ಸಿನಿಮಾ ಅಂದರೆ, ನನ್ನ ಮನೆಯಲ್ಲಿ ನನಗೆ ಅದು CD ತಂದುಕೊಟ್ಟಿದ್ದು. ನನಗೆ ಪ್ರತಿ ಸರಿ ಯಾವಾಗ ಟೈಮ್ ಇದೆ ಆವಾಗೆಲ್ಲ ಬಬ್ರು ವಾಹನ ಇಲ್ಲ ಕವಿರತ್ನ ಕಾಳಿದಾಸ ಅದೆರಡು ಸಿನಿಮಾಗಳು ಹಾಕಿನೇ ನೋಡ್ತಾ ಇದ್ದಿದ್ದು ನಾನು. ಸೊ ಅದೆರಡು ಅಪ್ಪಾಜಿಯವ್ರದ್ದು ತುಂಬ ಇಷ್ಟ. ಓಕೆ, ಇವಾಗ ನಿಮ್ಮ ಸಿನಿಮಾ ರಿಲೀಸ್ಗೆ ಇನ್ನೇನು ರೆಡಿ ಇದೆ. ಓಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ನೀವೇ ಹೇಳಿಬಿಡಿ ಅವರಿಗೆ. ಶೋರ್. ನೀವೆಲ್ಲ ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಗರ್ಲ್ ಫ್ರೆಂಡ್ಸ್ ಜೊತೆ ಕೂಡ ಎಲ್ಲ ಬಂದು ನಮ್ಮ ಸಿನಿಮಾನ ಕೂತು 2 ಅವರ್ ನೋಡಿ ನಕ್ಕು ಸಂತೋಷಪಟ್ಟು ನಮ್ಮೆಲ್ಲರಿಗೂ ಆಶೀರ್ವಾದ ಕೊಟ್ಟು, ಪ್ರೀತಿ ಕೊಟ್ಟು, ಪ್ರೋತ್ಸಾಹ ಕೊಟ್ಟು ನೀವು ಥಿಯೇಟರಿಂದ ಹೋಗಬೇಕು. ನಮ್ಮ ಸಿನಿಮಾ 19 ಸೆಪ್ಟೆಂಬರ್ ಬರ್ತಾ ಇದೆ. ಅರಸಯ್ಯ, ಕುಮಾರಿ ಹಾಗೆ ಇಡೀ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕು. ನೀವೆಲ್ಲ ಬಂದು ನೋಡಿ ಅಂತ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಶ್ಮಿತಾ ಅವರೇ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ವಾ, ಇದಾಗಿತ್ತು ರಶ್ಮಿತಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ TV.